ಧನ್ಯವಾದಗಳು ಸರ್. ಬುದಿಯಾ ಟೀಚರ್ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಹೇಳಿ. ನನ್ನ ಸಹೋದ್ಯೋಗಿ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಗೌರವಿಸಿ ಸನ್ಮಾನಿಸಿ ಒಳ್ಳೆಯ ನೆನಪಿಡುವಂಥ ಅದರ ಆತಿಥ್ಯವನ್ನು ನೀಡಿದ್ವಿ. ನಿಮಗೆಲ್ಲರಿಗೂ ಅಭಿನಂದನೆಗಳು. ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ, ಪಾಠನೂ ಹೇಳೋದಿಲ್ಲ, ಯಾಕಂದ್ರೆ ಅವೆಲ್ಲ ನೀವು ಹೈಸ್ಕೂಲೊಳಗೆ ಕಲಿಯುವಾಗ ನೋಡಿರ್ತೀರಿ. ಒಂದು ಸರ್ ಉದಯ್ ಸ್ನೇಹಿತರು ಹೆಂಗೆ ಸಲಹೆ ಕೊಡ್ತಾರೆ, ಒಂದು ಸಲಹೆ ಹೇಳಿಗ ಮಾತು ಮುಗಿಸ್ತೀನಿ. ಈಗ ನಿಮ್ಮೊಳಗನ ಸಾಕಷ್ಟು ಜನ ಅದಿರಿ, ಎಲ್ಲರ ಆರ್ಥಿಕ ಪರಿಸ್ಥಿತಿನೂ ಸರಿ ಇರೋದಿಲ್ಲ, ಎಲ್ಲರೂ ಒಂದೇ ಸ್ಥಿತಿಯೊಳಗೆ ಇರೋದಿಲ್ಲ, ಅಸಮತೋಲನ ಇರ್ತದೆ ಆರ್ಥಿಕವಾಗಿ. ಅಂಥಲ್ಲೇ ನಿಮ್ಮ ಸ್ನೇಹಿತರ ಮಕ್ಕಳು, ಲೇಡೀಸೇ ಇರ್ಬೋದು, ನೀವೇ ಇರ್ಬೋದು, ಅವ್ರ ಮಕ್ಕಳು ಒಳ್ಳೆಯ ಶಿಕ್ಷಣಕ್ಕೆ ಹೋಗುವಾಗ ಅವ್ರಿಗೆ ತೊಂದರೆ ಆದಾಗ ನಿಮ್ಗೊಂದು ಸಹಾಯ ಹಸ್ತ ಜೋಡಿಸ್ರಿ. ಎರಡನೇದು ಆರೋಗ್ಯ. ಯಾರ ಮಕ್ಕಳಿಗೆ ಇರಲಿ, ಮನ್ಯಾಗ ಅವ್ರ ತಂದೆ ತಾಯಿಗೆ ಇರಲಿ, ಸ್ವತಃ ಅವ್ರಿಗೇನೇ ಇರಲಿ, ಆರೋಗ್ಯ ಭಾಳ ಈಗ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಕಷ್ಟದ ಪರಿಸ್ಥಿತಿಯೊಳಗೆ ಇದ್ದವರು ಸಹಾಯ ಮಾಡಕ್ಕೆ ಬಲ್ಲಂಥವ್ರು ನಿಮ್ಮ ಗ್ರೂಪ್ ಒಳಗೆ ಯಾರು ಇರ್ತೀರಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ಯಾಕಂದ್ರೆ ನಿಮ್ಮ ಕೈ ಸ್ನೇಹಿತರು ಅಂದ್ಕೊಳ್ಳೆ ಕೈ ಭಾಳ ದೊಡ್ಡವಾಗ್ತವೆ. ಫ್ರೆಂಡ್ ಸರ್ಕಲ್ ಅಂದ್ರೆ ಹಂಗಿರ್ತದೆ. ಈಗ ನೀವು ಬಹುಶಃ ಮೈ ಆಟೋಗ್ರಾಫ್ ಸಿನಿಮಾ ಇವತ್ತೆಲ್ಲರೂ ನೆನಪು ಮಾಡ್ಕೊಂಡಿರ್ತೀವಿ. ನಿಮ್ಮ ತುಂಟಾಟಗಳು, ನಾವು ನೀವು ಮಾಡೋದಕ್ಕೆ ನಾವು ಬೈಯೋದಾಗಿರ್ಬೋದು, ಹೊಳ್ಳಿ ನಮ್ಗೆ ಹಿಂದೆ ನೀವು ಬೈಯೋದಾಗಿರ್ಬೋದು, ಅವೆಲ್ಲ ಇವತ್ತು ನೀವು ಮೆಲಕ್ಕೆ ಹಾಕಿರ್ತೀವಿ. ಹಾಕಿ ಇವ್ರು ಹಿಂಗೆ ಅಂತಿದ್ರೆ, ಹಿಂಗೆ ಬೈತಿದ್ರು, ನಾವು ಮಾಡಿದ್ದು, ನೀವು ನಮ್ಮನ್ನು ಹಿಂದೆ ಕಿಟಲೆ ಮಾಡಿದ್ದು ಎಲ್ಲ ನೆನಪು ಮಾಡ್ಕೊಂಡಿರ್ತೀರಿ. ಅದನ್ನು ಖುಷಿನೂ ಆಗಿರ್ತೀರಿ. ನಮಗೂ ನಿಮ್ಮನ್ನು ನೋಡಿ, ನಿಮ್ಮ ಏಳಿಗೆಯನ್ನು ನೋಡಿ ನಾವು ಭಾಳ ಖುಷಿ ಪಡ್ತೀವಿ. ಈಗ ಎಲ್ಲರೂ ಹೇಳ್ದಂಗೆ ಅವು ಎರಡು ಸಲಹೆಗಳು. ಇನ್ನು ಮೂರನೇದಾಗಿ ತಂದೆ ತಾಯಿ ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ನಾನು ಹಂಗದೀನಿ, ನಮ್ಮ ಅತಿ ಜೊತೆ ನಮ್ಮ ಅವ್ವ ಅಪ್ಪನ ಜೊತೆ, ಅಪ್ಪಂತೂ ಇಲ್ಲ, ಮಾವಾರು ಇಲ್ಲ, ಹಂಗೆ ಅದೀನಿ ಅಂತ ತಿಳ್ಕೊಂಡು ನಾನು ಈಗ ನಿಮ್ಗೆ ಹೇಳಕ್ಕೆ ಧೈರ್ಯ ಬಂದಿತ್ತು ನನಗೆ. ನಾನು ಹೇಳ್ಬೇಕಾದ್ರೆ ನಾನು ಹಂಗೆ ಇರ್ಬೇಕಲ್ಲ. ಆ ಕಾರಣದಿಂದ ಅವ್ರನ್ನೂ ಸ್ವಲ್ಪ ವಯಸ್ಸಾಗಿರ್ತೈತಿ, ಅವ್ರು ಏನು ಮಾಡ್ಯಾರ ಅನ್ನೋದು ಮುಖ್ಯ ಅಲ್ಲ. ಈ ಪುಣ್ಯ ಭೂಮಿಗೆ ನಮಗೆ ಜನ್ಮ ಕೊಟ್ಟು ಕಳಿಸ್ಯಾರ ಅಂದ ಬಳಿಕ ಆ ಕೃತಜ್ಞತೆಗಾಗಿ ಅವ್ರ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ. ನೀವು ನೆನಪು ಮಾಡ್ಕೊಂಡಿರ್ತೀವಿ. ಈಗಾಗಲೇ ನಾವು ನಮ್ಮ ತಂದೆ ತಾಯಿ ಎಷ್ಟು ಕಾಡ್ಸಿದ್ವಿ, ಏನು ಮಾಡ್ತಿದ್ವಿ. ಈಗ ನಿಮ್ಗಾಗಲೇ ಆ ಗೌರವ ಬಂದೈತಿ. ಈಗ ನೀವೆಲ್ಲ ಬೇರೆ ಆಗಿಬಿಟ್ಟಿರಿ. ಹೆಂಗಂದ್ರೆ ನೀವು ಅದನ್ನು ಫೇಸ್ ಮಾಡಕತ್ತೀರಿ ಕುಟುಂಬದೊಳಗೆ. ನನ್ನ ಹೆಂಡ್ತಿಂಗ, ನಮ್ಮವ್ವ ಹಂಗೆ, ಇವರೆಲ್ಲ ಬಂದು ಈಗ ಅತಿ ಸುದ್ದಿ, ಅವ್ರ ನಾದ್ಯಾನ ಸುದ್ದಿ, ಗಂಡನ ಸುದ್ದಿ ಹೇಳಿರ್ತಾರೆ ಇವರೆಲ್ಲ. ಈಗ ನೀವು ಹಂಗೆ ಹೇಳಿರ್ತೀರಿ. ಅವು ಸಹಜ ಕಷ್ಟ ಬರ್ತಿರ್ತಾವ. ಅದನ್ನು ತಾಳ್ಮೆಯಿಂದ ಫೇಸ್ ಮಾಡಿರಿ. ಯಾವುದೂ ಈಗಂತೂ ನೋಡ್ರಿ, ಇವತ್ತು ಮದುವೆ ಆಕಾರ 3 ತಿಂಗಳಾಗಿರಂಗಿಲ್ಲ, ಆಗಲೇ ಜಗಳ ಬಂದ ಬಿಡ್ತಾವೆ. ಸಮಸ್ಯೆಗಳು ಇದ್ದಿದ್ದಿಲ್ಲ ಅಂತಲ್ಲ, ನಾವು ಮದುವೆ ಆಗೋದಾಗೂ ಇದ್ವು, ನಮ್ಮ ಅವ್ವ ಅಪ್ಪ ಮದುವೆ ಆದಾಗೂ ಇದ್ವು. ಆದ್ರೆ ತಾಳ್ಮೆ ಅವ್ರನ್ನ ಇಲ್ಲಿ ತನಕ ಎಳ್ಕೊಂಡ್ಬಂದಿತ್ತು, ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿರ್ತೀವಿ. ನೀವು ಮುಂದೆ ಹೋಗಿ ನಿಮ್ಮ ಮಕ್ಕಳಿಗೆ ನೀವು ಮಾದರಿ ಆಗಬೇಕು ಅಂದ್ರೆ ಬಹಳ ತಾಳ್ಮೆ ಸಹನೆ ನಿಮಗೂ ಬೇಕು. ಆ ದಿಶೆಯೊಳಗೆ ನೀವು ಪ್ರಯತ್ನ ಮಾಡಿರಿ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಬದುಕು ಉಜ್ವಲವಾಗಲಿ. ಈಗ ನೋಡ್ರಿ, ಅವರೆಲ್ಲ ಮಕ್ಕಳು ಕರ್ಕೊಂಡ್ಬಂದಾಗ ನೀವು ಯಾರು ಕರ್ಕೊಂಡ್ಬಂದಿರಪ್ಪ? ಹ್ಯಾಂಗೆ ಬಂದಿರಿ ನೋಡಿ, ಗಾಡಿ ಹತ್ಕೊಂಡು ಒಬ್ಬೊಬ್ರು ನೀವು ಕೈ ಜೋಡಿಸ್ರಿ, ಅವ್ನ ಕರ್ಕೊಂಡು ಬರ್ರಿ, ಹೊರಗೆ ಬರಲಿ. ಹೌದಲ್ಲ? ತಪ್ಪು ಮಾಡಿದಾಗ ನೀವು ಮಾಡೋದು ತಪ್ಪು ಅಂತ ಹೇಳ್ರಿ, ತಿಳಿಸಿ ಹೇಳ್ರಿ. ಹೇಳುವೊಳಗೂ ರೀತಿ ನೀತಿ ಇರ್ತದೆ. ನೀವಾಗಿರ್ಬೋದು. ಅದನ್ನು ತಾಳ್ಮೆಯಿಂದ ಇದ್ದು ನೀವು ನಿಮ್ಮ ಜೀವನದೊಳಗೆ ಯಶಸ್ಸನ್ನು ಕಾಣ್ರಿ. ಅದನ್ನು ನೋಡಿ ನಾವು ಖುಷಿ ಪಡ್ತೀವಿ. ಬಹಳ ಸಂತೋಷ, ಬಹಳ ಆನಂದ ಆಗ್ತದೆ. ಏನು ಮಾಡೋದು, ಎಷ್ಟು ಶ್ರೀಮಂತಿಕೆ, ಎಷ್ಟು ಪ್ರಶಸ್ತಿ, ಎಷ್ಟು ಗೌರವ, ಅವು ಯಾವೂ ಬೇಡ. ನಮ್ಮ ಕಲಿತಂಥ ವಿದ್ಯಾರ್ಥಿಗಳು ಈ ವೃತ್ತಿಯೊಳಗೆ ಸಿಗೋದ ನಮ್ಗೆ ಅದು ಒಂದೇ ಭಾಗ್ಯ. ನಾವು ಯಾವ್ದಾರ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ, ನಾವು ಒಂದು ಬಿಲ್ ಪಾಸ್ ಮಾಡ್ಬೇಕಾದ್ರೆ, ನಾವು ಇವತ್ತು ರೊಕ್ಕ ಕೊಡ್ಬೇಕು ಸರ್, ಎಲ್ಲೇ ಹೋಗ್ಬೇಕಂದ್ರೆ ನಾವು ನಿಲ್ಬೇಕಲ್ಲೇ. ಇವತ್ತು ನಮ್ಮನ್ನು ನಿಲ್ಲಿಸಿ ಕುಂದಿರಿಸಿ ಗೌರವಿಸಿರಿ ಅಂತಂದ್ರೆ ಈ ವೃತ್ತಿ ನಾ ಬಂದದ್ದು ಸಾರ್ಥಕ. ಭಾಳ ಪುಣ್ಯ ಮಾಡೀನಿ ಅಂತ ಅನ್ಕೋತೀನಿ ನಾನು. ನಿವೃತ್ತಿ ಆದಮೇಲೂ ಗೌರವಿಸಲ್ಪಡುವಂಥ, ನಿಮ್ಮಿಂದ ಗೌರವಿಸಲ್ಪಡುವಂಥ ಹುದ್ದೆ ಈ ಶಿಕ್ಷಕ ವೃತ್ತಿ. ಅದನ್ನು ನೆನಪಿಟ್ಟು ನೀವು ಗೌರವಿಸಿರಿ. ಈ ಸಂದರ್ಭದೊಳಗೆ ನನಗೆ 2 ಅಕ್ಷರ ಕಲಿಸಿದಂಥ ಎಲ್ಲ ಗುರುಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ಬಹುಶಃ ಫಸ್ಟ್ ಅನ್ಸುತ್ತೆ ನಾವು ಕರ್ನಾಟಕದವ್ರು ನಾವು ಗುರು ವಂದನ ಮಾಡಿದ್ದು.
ರೋಣದೊಳಗೆ ಸಾಣಿ ಅಂತ ಒಬ್ರು ಇಂಜಿನಿಯರ್ ನಮ್ಮ ಕ್ಲಾಸ್ಮೇಟ್, ಈಗ 15 ವರ್ಷದ ಹಿಂದೆನೇದು. ಯಾರೂ ಇಲ್ಲ, ನಾವು ರೊಕ್ಕನೂ ಕೊಟ್ಟಿಲ್ಲ, ಸುಮ್ಮನೆ ಕರೆದಿದ್ರು, ಫೋನ್ ನಂಬರ್ಸ್ ತೊಗೊಂಡು ಹೋಗಿವಿ. ಅವರ ಯಾರೋ ಒಂದು 4 ಗಂಡು ಹುಡುಗರು ಖರ್ಚು ಮಾಡಿ ನಾವು ಹೋದವ್ರಿಗೆ ಒಂದೊಂದು ಗಡಿಯಾಗ ಕೊಟ್ಟು ಕಳಿಸಿದ್ರು ಅವರು. ಅಂಥ ಸಂದರ್ಭದೊಳಗೆ ಒಂದಿಬ್ರು ಹೋಗ್ಬಿಟ್ಟಿದ್ರು, ಒಂದಿಬ್ರು 3 ಜನ ಗುರುಗಳು ಇರಲಿಲ್ಲ. ಇದ್ದವ್ರನ್ನ ಕರೆಸಿ ಮ್ಯಾಲೆ ಒಂದು ರೂಮ್ ಒಳಗೆ ಸನ್ಮಾನ ಮಾಡಿದ್ವಿ. ಈಗ ಎಷ್ಟು ಖುಷಿ ಅನ್ನಿಸ್ತದೆ ನೋಡಿ. ಬರೋದು ಈ ಸುಂದರವಾದಂಥ ವಾತಾವರಣ, ನೀವು ನೋಡ್ಕೋತ ಅಡ್ಡಾಡೋದು, ಹಬ್ಬದೊಳಗೆ ಜಾತ್ರೆ ಒಳಗೆ ತವ್ರು ಬಂದು ಓಡಾಡ್ತಿರ್ಲ, ತೇರು ಗುತ್ತತ್ತಿ ಒಕ್ಕೋತ, ಹಂಗೆ ಅನ್ಸಕತ್ತೈತೆ ನನಗೆ. ಭಾಳ ಆನಂದ ಅನ್ನಿಸ್ತದೆ. ನಿಮ್ಗೆಲ್ಲರಿಗೂ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. ಸುನಿತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಗುರುವೃಂದವೇ ಹಾಗೂ 2005-6 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ದು ನಮಗೆಲ್ಲ ತುಂಬ ಸಂತೋಷದಾಯಕವಾಗಿದೆ. ಅದು ಹೇಗಾಗಿದೆ ಅಂದರೆ, ಒಬ್ಬ ರೈತ ಉತ್ತು ಬೆತ್ತು ಬಿತ್ತಿದ ಮೇಲೆ ಬೆಳೆ ಬರುತ್ತಲ್ಲ, ಆ ಫಸಲನ್ನು ನೋಡಿದಾಗ, ತುಂಬಿ ಬಂದ ಫಸಲನ್ನು ನೋಡಿದಾಗ ಯಾವ ರೀತಿ ಸಂತೋಷ ಆಗ್ತದೆ, ಅಂಥ ಸಂತೋಷ ಇವತ್ತಾಗ್ಲಿಕ್ಕತ್ತದ. ನಾವು ಯಾವ ಬೀಜ ಬಿತ್ತೀವಿ ನಮಗೆ ಗೊತ್ತಾಗಲಿಲ್ಲ, ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಬೀಜಗಳನ್ನು ಬಿತ್ಬಿಟ್ವಿ. ಈಗ ಬೆಳೆ ಬಂದದ, ಒಂದೊಂದು ಗಿಡದಲ್ಲಿ ನೋಡ್ತೇವೆ ಒಂದೊಂದು ರೀತಿಯ ಫಲಗಳನ್ನು ನೀಡ್ತಾ ಇದೆ. ಹಾಗೆ ನೀವೆಲ್ಲ ಈ ಸಮಾಜದಲ್ಲಿ ಆವಾಗ ಒಂದೇ ಛತ್ರ ಕೆಳಗಡೆ ಒಂದೇ ಕ್ಲಾಸ್ ರೂಮ್ ಅಡಿಯಲ್ಲಿ ನೀವೆಲ್ಲ ಇದೇ ಶಿಕ್ಷಕರಿಂದ 6-7 ಶಿಕ್ಷಕರಿಂದ ಅದೇ ವಿಷಯವನ್ನು ನಾವು ಬೋಧನೆ ಮಾಡಿದ್ರು, ಈಗ ನೀವು ಬೆಳೆದು ಬಂದು ಸಮಾಜಕ್ಕೆ ನೀಡ್ತಕ್ಕಂಥ ಕೊಡುಗೆ, ನೀವು ಮಾಡ್ತಕ್ಕಂಥ ವೃತ್ತಿ, ನಿಮ್ಮ ಒಂದು ವೈಯಕ್ತಿಕ ಜೀವನವನ್ನು ನೋಡಿದಾಗ ಎಷ್ಟು ವಿಭಿನ್ನವಾಗಿದೆ ಅಂತ ಕಂಡು ಬರ್ತದೆ. ಅಂದ್ರೆ ಒಂದೇ ಅಲ್ಲಿ ಮನೆಯ ಪರಿಸರನೂ ಕಾರಣವಾಗಿರ್ಬೋದು, ನಿಮ್ಮ ವೈಯಕ್ತಿಕ, ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಆಸಕ್ತಿ, ಇದೆಲ್ಲ ವಿಭಿನ್ನ. ಆದರೂ ಸಹಿತ ಆ 2005-6ನೇ ವರ್ಷದಲ್ಲಿ ನಾವು ಹಿಂದೆ ಹೋಗಿ ಮೆಲುಕು ಹಾಕಿದಾಗ ನೆನಪಾಗ್ತಾ ಇದೆ, ಆ ದೊಡ್ಡ ಹಾಲ್ನಲ್ಲಿ ಇದೆಲ್ಲ ಬೇರೆ ಸನ್ನಿವೇಶ ಆಗಿತ್ತು. ಒಂದು ಕಲರ್ ಫಿಲ್ಮ್ನಲ್ಲಿ ಒಂದು ನೆನಪಾದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ನೆನಪಾಗುತ್ತಲ್ಲ, ಹಾಗೆ ನೆನಪಾಗ್ತಾ ಇದೆ ನಮಗೆ. ಆಗ ಆ ಛತ್ ಕೆಳಗಡೆ ಆ ಕ್ಲಾಸ್ ರೂಮಲ್ಲಿ ಅಷ್ಟು 179 ಹುಡುಗರು ಕೊಡ್ತಾ ಇದ್ರು ಯಾರು. ಆವಾಗ ನಮ್ಗೆ ನಿಲ್ಲೋದಕ್ಕೆ ಸ್ಥಾನ ಇರಲಿಲ್ಲ. ಈಗ ನೋಡಿ ಹೇಗಿತ್ತು ಆವಾಗ ಸ್ಟ್ರೆಂತ್ ಅಂದರೆ, 31ನೇ ತಾರೀಕು 1ನೇ ತಾರೀಕು ಅಂದರೆ ಕ್ಲೋಸ್ ಅಡ್ಮಿಷನ್ಸ್. ಈಗ ನಾವೆಲ್ಲ ಶಿಕ್ಷಕರು ಶಾಲೆ ಕ್ಲೋಸ್ ಆಗುತ್ತೆ ಅಂತೇಳಿ ಪ್ರೈಮರಿ ಶಾಲೆಗಳಿಗೆ ಹೋಗಿ ಅಡ್ಮಿಷನ್ಸ್ ಕೊಡಿ ಅಂತ ಕೇಳ್ತೀವಿ ನಾವು. ಅಂಥ ಕಾಲ ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ, ಸ್ಟ್ರೆಂತ್ ಇಲ್ಲ ಅಂತ. ಆಗ ಅದನ್ನು ನೆನೆಸ್ಕೊಂಡಾಗ ನಮ್ಗೆ ನೆನಪಾಗ್ತದೆ, ಆಗ ಹೇಗೆ ಸ್ಟ್ಯಾಂಡರ್ಡ್ ಇತ್ತು ಅಂತ. ಶಾಲೆ ಗುಣಮಟ್ಟ ಚೆನ್ನಾಗಿದ್ದಾಗೆ ಮಕ್ಕಳಲ್ಲಿ ಬರ್ತಾರೆ. ಇನ್ನೊಂದು ಕಾರಣ ನಮ್ಮ ಸುರೇಮನ್ ಹೇಳಿದ್ದು, ಬಹಳಷ್ಟು ಮಕ್ಕಳು ಬಹಳ ಒಂದು ಬಡ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಶಾಲೆ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ. ಆದರೆ ಅಂಥ ಒಂದು ಸನ್ನಿವೇಶ ಏನಿರ್ತದೆ ಅದು ನಿಜವಾಗಿರ್ಬೋದು. ಆದರೆ ಇಲ್ಲಿ ಒಂದು ಗುಣಮಟ್ಟ ಇಲ್ಲ ಅಂತಂದರೆ ಇದುವರೆಗೂ ಬೆಳೀತಾ ಇರಲಿಲ್ಲ ಈ ಶಾಲೆ. ಮತ್ತು ಅವಾಗ ಗುಣಮಟ್ಟ ಕಾಯ್ಕೊಂಡಿದ್ವಿ. ಸರ್ ಹೇಳ್ದಂಗೆ ಅಲ್ಲಿ ಈಗ ಆಗಿನ ಸಿಲೆಬಸ್ಗೆ ವ್ಯತ್ಯಾಸ. ಯಾವಾಗಲೂ ಸಿಲೆಬಸ್ ಮಕ್ಕಳನ್ನು ರೂಪಿಸುತ್ತೆ ಅನ್ನೋದ್ರಲ್ಲಿ ಇನ್ನೀಗ 2 ಮಾತಿಲ್ಲ. ಯಾಕಂದರೆ ನಮ್ಮ ಸಿಲೆಬಸ್ನಲ್ಲಿ ಏನಿರುತ್ತೆ ಅದನ್ನು ನಾವು ನಿಮ್ಗೆ ಹೇಳ್ತೇವೆ, ಅದು ನಿಮ್ಮನ್ನು ರೂಪುಕೊಳ್ಳುತ್ತೆ. ಅದು ಕಾಲಾಂತರಕ್ಕೆ ಬದಲಾಗಿದೆ. ಅವಾಗ ಹೇಗಿತ್ತು ಅಂದರೆ ಸಿಲೆಬಸ್ ಓರಿಯೆಂಟೆಡ್, ಅದ್ರ ಜೊತೆಗೆ ನಾವು ಬಹಳಷ್ಟು ಹೇಳಲಿಕ್ಕೆ ಅವಕಾಶಗಳಿತ್ತು. ಸಿಲೆಬಸ್ ಲಿಮಿಟೆಡ್ ಇತ್ತು. ಆಮೇಲೆ ಅದು ಪೂರಕವಾಗಿ ನಿಮ್ಮನ್ನು ಹೆಂಗೆ ರೂಪುಗೊಳಿಸ್ಬೇಕು ಅಂತೇಳಿ ನಮಗೆ ಐಡಿಯಾಸ್ ಬರ್ತಿತ್ತು. ಈಗ ನಿಮ್ಮ ಮಕ್ಕಳನ್ನೇ ನೋಡ್ತೀರಾ ಹೇಗಿದೆ, ಪುಸ್ತಕಗಳ ಹೊರೆ ಹೇಗಿದೆ. ಅಲ್ಲಿ ಏನಿಲ್ಲ, ಅದನ್ನು ಮಾಡಿಸ್ಬೇಕು ಹೋಮ್ವರ್ಕ್. ಅವು ಮಾಡಲಿಲ್ಲ ಅಂದರೆ ನೀವು ಮಾಡಿ, ಹೌದಾ? ಆದರೆ ಅದು ಮಕ್ಕಳ ತಲೆಯಲ್ಲಿ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. ಆದರೆ ಅವಾಗಿನ ಸಿಲೆಬಸ್ಸು ಹೇಗಿತ್ತು ಅಂತಂದರೆ, ನೀವು ಓದಿದ್ದು ನನಗೆ ನಿಮ್ಮ ಬ್ಯಾಚ್ ಭಾಳ ಹೆಮ್ಮೆ ಇದೆ. ಯಾಕೆಂತಂದರೆ ನಾವು 2010ರ ಮಟ್ಟ CCಗೆ ಬರೋಕ್ಕಿಂತ ಮುಂಚೆ ಭಾಳ ನಮಗೆ ಶಿಕ್ಷಕರಿಗೆ ಭಾಳ ದೊಡ್ಡ ವ್ಯಾಪ್ತಿ ಇತ್ತು ನಮಗೆ ಟೀಚ್ ಮಾಡೋಕ್ಕೆ. ಅಂಥ ಶಿಕ್ಷಣವನ್ನು ಪಡೆದವ್ರು ನೀವು. ಅದಕ್ಕೆ ನೀವು ಮಾತಾಡಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಎಲ್ಲ ಮಾತಾಡಬೇಕಾದ್ರೆ ಅದು ನಿಮ್ಮ ಗುಣಮಟ್ಟ ಹೇಗಿತ್ತು ಅಂತ ತೋರಿಸ್ತು.
ಭಾಳ ಚೆನ್ನಾಗಿ ಮಾತಾಡಿದ್ರು. ನೋಡ್ರಿ ನಾ ಹೀಗೆ ಮಾಡ್ತಿದ್ದೀನಿ, ಎಲ್ಲ ಜಾಬ್, ಈವನ್ ಮನೆಯಲ್ಲಿ ಕೂತ್ಕೊಂಡವರು ಸಹಿತ ಏನು ಜಾಬ್ ಮಾಡಿದೆ ಮನೆಯನ್ನು ನಡೆಸ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅದು ಫಲ, ಅದು ಪ್ರತಿಫಲ ನಾವು ಕೊಟ್ಟದ್ದು ನಿಮಗೆ. ಭಾಳ ಹೆಮ್ಮೆ ಅನ್ನಿಸ್ತದೆ. ನೋಡ್ರಿ, ಇವರು ರೈತನ ಹೆಂಡತಿ ಆಗಿದ್ದಾರೆ, ಮನೆ ಬೆಳೆದಿದ್ದಾರೆ, ಬ್ಯೂಟಿ ಪಾರ್ಲರ್ ಮಾಡ್ತಾರೆ, ಕೆಲವರು ಫೈರ್ ಬ್ರಿಗೇಡ್ ಇದ್ದಾರೆ, ಅವರು KSRTCಯಲ್ಲಿ ವರ್ಕ್ ಮಾಡ್ತಾರೆ ವಾಲಿಯವರು. ಎಷ್ಟು ವಿಭಿನ್ನವಾದ ಕೆಲಸಗಳನ್ನು ಸಮಾಜಕ್ಕೆ ಎಂಥ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದೀರಿ. ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ಯು ಆಲ್ ಚಿಲ್ಡ್ರನ್. ಬಹಳ ಹೆಮ್ಮೆ ಅನ್ನಿಸ್ತದೆ. ಅವಾಗ ನಿಂತ್ಕೊಳ್ಳೋಕೆ ಸ್ಥಳ ಇರಲಿಲ್ಲ, ಕಾಲಲ್ಲಿ ನಿಲ್ತಿದ್ರು, ಕಾಲಲ್ಲಿ ಕೂತ್ಕೊಳ್ತಿದ್ರೆ ಒಂದೇ ದಿವಸದಲ್ಲಿ ಕ್ಲೋಸ್ ಆಗ್ತಿತ್ತು ಅಡ್ಮಿಷನ್. ಅಂಥ ಒಂದು ಗುಣಮಟ್ಟ ಆಗ ಇತ್ತು. ಅದಕ್ಕೆ ಶಿಸ್ತಿತ್ತು ನಿಮ್ಮಲ್ಲಿ. ಅದಕ್ಕೆ ಕಾರಣ ಶಿಕ್ಷಕರು ಹೌದು, ಆಮೇಲೆ ಆಗಿನ ಒಂದು ಪರಿಸರ. ಈಗಿನ ಪರಿಸರ, ನಿಮ್ಮ ಮಕ್ಕಳನ್ನೇ ನೋಡ್ತೀರಾ, ನಿಮ್ಮ ಮಾತು ಕೇಳ್ತಾರ? ಕೇಳಲ್ಲ, ಹೌದಾ? ಸರಿಯಾಗಿ ಕೂತ್ಕೊಂಡು ಊಟ ಮಾಡ್ತಾರ? ಇಲ್ಲ, ಕೈಯಲ್ಲಿ ನೋಡಿದ್ರೆ ಯಾವಾಗಲೂ ಮೊಬೈಲ್ ಕೊಟ್ಟು ಮಾತಾಡ್ತಾರೆ. ಇವತ್ತು ಬಹಳ ನಾನು ಥ್ಯಾಂಕ್ಫುಲ್, ಯಾಕಂದ್ರೆ ಯಾರು ಮೊಬೈಲ್ ನೋಡ್ತಾ ಇಲ್ಲ ಇವತ್ತು. ಯಾರ ಕೈಯಲ್ಲೂ ಮೊಬೈಲ್ ಇಲ್ಲ, ಫುಲ್ ಲಕ್ಷ್ಯ ಈ ಕಡೆ. ಗ್ರೇಟ್, ವೆರಿ ಗ್ರೇಟ್ ಟು ಯು. ಯಾಕಂತಂದ್ರೆ ಎಷ್ಟು 5 ವರ್ಷ ನನಗೆ ಕೆಲವು ವಿದ್ಯಾರ್ಥಿಗಳು ಹೇಳಿದ್ರು, ಮೇಡಮ್ ನಾವು 5 ವರ್ಷ ಆಯಿತು ಈ ರೀತಿ ಕೂಡ್ಲಿಕ್ಕೆ ಅಂತ. 5 ವರ್ಷ ತಗೊಂಡಿದ್ದೀರಾ ಈ ಸ್ನೇಹ ಸಮ್ಮೇಳನ ಮಾಡಬೇಕು ಅಂತಂತಂದ್ರೆ. ಯಾಕಂದ್ರೆ ಇಷ್ಟು ಜನ ಕೂಡ್ಸೋದು ಅಷ್ಟು ಸಾಮಾನ್ಯ ಮಾತಲ್ಲ. ಯಾವ ಬ್ಯಾಚ್? 20 ವರ್ಷದ ಹಿಂದಿನ ಬ್ಯಾಚ್. ಈಗ ನೀವು ನಿಮ್ಮ ಫ್ರೆಂಡನ್ನು ನೋಡಿದ್ರೆ ಗುರ್ತು ಹಿಡಿಯಲ್ಲ ಅಂತ ಕೆಲವು ಹೇಳಿದ್ರು. ಇನ್ನು ನಾವು ಗುರ್ತು ಹಿಡಿಯೋದು ದೂರದ ಮಾತಾಯಿತು. ಅಂಥ ಒಂದು ಗ್ರೇಟ್ ಕೆಲಸವನ್ನು ಮಾಡಿದ್ದೀರಿ. ಇನ್ನು ಇದು ಏನು ಸಿಕ್ಕಿದೆ ವರದಾನ, ಎಲ್ಲರೂ ಸಿಕ್ಕಿದ್ದೀರಿ. ನಿಜವಾಗ್ಲೂ ಸ್ನೇಹ ಸಮ್ಮೇಳನ ಇದು. ಇನ್ನು ಈ ಬ್ಯಾಚನ್ನು ವಾಟ್ಸಪ್ ಮಾಡಿ, ಗ್ರೂಪ್ ಮಾಡಿ, ಹಂಚ್ಕೊಳ್ಳಿ. ಎಲ್ಲ ನಮ್ಮನ್ನು ಸೇರಿಸ್ಕೊಳ್ರಿ, ಯಾವಾಗಲೂ ಟಚ್ನಲ್ಲಿರ್ರಿ. ಆಮೇಲೆ ಸಾಕಷ್ಟು ವಿಷಯಗಳನ್ನು ಸರ್ಗಳೆಲ್ಲ ಹೇಳಿದರು. ತುಂಬ ಒಳ್ಳೆ ಬ್ಯಾಚ್ ಆಗಿತ್ತು. ಆ ಬ್ಯಾಚ್ ಯಾವುದು ಅಂತಂದರೆ, ನಾವು ಕೆಲವು ಮಕ್ಕಳನ್ನ ಐಕಾನ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆ ಐಕಾನ್ ಅಂತಂದ್ರೆ ನಮ್ಮ ಸುರೇಬನ್ ಐಕಾನ್. ನನಗೆ ಬಾದಾಮಿ ಮತ್ತು ಸೈದಾಪುರ ಬಂದಿದ್ರು ಕರೆಯಕ್ಕೆ. ಅವಾಗ ಅವ್ರು ಹೇಳಿದ್ರು, ಬಾದಾಮಿ ನೆನಪಿತ್ತು, ಸೈದಾಪುರ ನನಗೆ. ಯಾರು ಹೇಳೋ ನಿಮ್ಮ ಬ್ಯಾಚ್ ಅಂತ? ಸುರೇಬನ್ ಬ್ಯಾಚ್. ಓ ಸುರೇ, ಗೊತ್ತಾಯ್ತು. ಹಾಗೆ ಕೂತ್ಕೊಂಡಿದ್ದು ಎಲ್ಲ ನೆನಪಾಯ್ತು. ಯಾಕಂದರೆ ನಿಮ್ಗೆ ಹೆಂಗೆ ನೆನಪಿರುತ್ತೆ, ನೀವು ಕೂತ್ಕೊಂಡಿದ್ದು ಸೀಟು ನೆನಪಿರುತ್ತೆ, ಹಾಗೆ ನನಗೂ ನೆನಪಿದೆ. ಆ ಹಾಲ್ನಲ್ಲಿ ನೀವೆಲ್ಲ ಎಲ್ಲೆಲ್ಲಿ ಕೂಡ್ತಿದ್ರಿ. ಆಮೇಲೆ ವಿಧವಾ ಅನ್ನುವಾಗ ಮೇಲೆ ಹಾಕಿದಾಗ ನೆನಪಾಯ್ತು. ಅವಳು ಬಾಕ್ಳೆ ಭಾಳ ದೊಡ್ಡ ಆರ್ಟಿಸ್ಟ್, ಸ್ಪೋರ್ಟ್ಸ್ನಲ್ಲಿ ಇದ್ಲು. ಆಮೇಲೆ ಸಿಡ್ಲಿಂಗ್ ನೆನಪಿದೆ. ಅದು ಏನೋ ತಿಂದು ಬಾಯೆಲ್ಲ ಕೆಂಪು ಮಾಡಿಕೊಂಡು ಕ್ಲಾಸ್ನಲ್ಲಿ ಆಟ ಆಡಕ್ಕೆ ಹೋಗೋ ತುಂಬ ಇದ್ದ, ಚೆಂದ ಬರ್ತಿದ್ದ, ಆಡ್ತಿದ್ದ. ನಮ್ಮ ಒಳಗಡೆ ಕ್ಲಾಸಿಗೆ ಲೇಟಾಗಿ ಬಂದಾಗ ಬೈತಿದ್ದೆ. ಎಲ್ಲ ನೆನಪಾಯ್ತು ನನಗೆ. ಆಮೇಲೆ ನೀವೇ ನೆನಪು ಮಾಡಿದ್ರಿ. ನನಗೆ ಆಗ್ತಾನೆ ಚಸ್ಮಾ ಬಂದಿತ್ತು, ನಿಜ ಮರ್ತೋಗ್ಬಿಟ್ಟಿದ್ದೆ ನಾನು. ಆಗ್ತಾನೆ ನನಗೆ 40. ಈಗ ನೀವು ಯಾವ ವಯಸ್ಸಿನಲ್ಲಿದ್ದೀರಿ ಆ ವಯಸ್ಸಿನಲ್ಲಿ ನಾ ಇದ್ದೆ ಅವಾಗ. ಈಗ ನಿಮ್ಗೆ ಇನ್ನೇನು ಇನ್ನೊಂದು 4-5 ವರ್ಷಕ್ಕೆ ನಿಮಗೂ ಚಸ್ಮಾ ಬರುತ್ತೆ. 40 ದೇನೆ ಬಲ್ಲ, 40 ದೇನೆ ಭೂತಾನೆ. 40 ವರ್ಷ ಆಯ್ತಂದ್ರೆ 40 ಕೊಡ್ಲಿಕ್ಕೆ ದೇವ್ರು ಮರೆಯಲ್ಲ. ನೀವೇನೋ ಆಸ್ಪಾಸ್ 30, 32, 35 ಇರಬೇಕು. ಇನ್ನೊಂದು 40 ಆಯ್ತಂದ್ರೆ ಬರುತ್ತೆ. ಅವಾಗ ಬಂದಿತ್ತು ನನಗೆ. ನೀವೇ ನೆನಪು ಮಾಡಿದ್ದು, ಮೇಡಮ್ ಆಗ್ಲಾ ನಿಮ್ಗೆ ಚಸ್ಮಾ ಬಂದಿತ್ತು. ಯಾಕೆ ಚಸ್ಮಾ ಬಂದಿತ್ತು? ದೂರದೃಷ್ಟಿಗೆ ಹತ್ರದೃಷ್ಟಿ ನೀವು ಹೇಳ್ಕೊಟ್ಟಿದ್ರಿ ಅಂತ. ಹಾಗೆ ಅವಾಗೆಲ್ಲ ಸೈನ್ಸ್ ಹಾಗೆ ಅಪ್ಲಿಕೇಶನ್ ಆಗಿತ್ತು, ಹೇಳ್ಕೊಟ್ಟಿದ್ದೆ. ಆಗ ಮಕ್ಳಿಗೆ ಅರ್ಥ ಆಗುತ್ತೆ ಅಂತ. ಹಾಕೊಳ್ಳಿಕ್ಕೆ ಮನಸ್ಸು ಬರಲ್ಲ, ಸ್ಟಾರ್ಟಿಂಗ್ ಬಂದಾಗ ನೆಲ ಎಲ್ಲ ಹಾಕೊಂಡು ಕಾಣುತ್ತೆ, ರೂಢಿ ಇರಲ್ಲ. ಆ ಒಂದು ಸನ್ನಿವೇಶ ನೆನಪಾಯ್ತು ನನಗೆ. ನಿಜವಾಗ್ಲೂ ನನ್ನ ಪಾಠಗಳನ್ನು ಸಹಿತ ಸುರೇಬನ್ ಸಹಿತ ಮೊನ್ನೆ ಒಂದ್ಸರಿ ಹೋಗಿದೆ. ನನ್ನ ಮಗಳದ್ದು ಮ್ಯಾಥ್ಸ್ ಸ್ವಲ್ಪ ವೀಕ್ ಇತ್ತು, ಅವಳ ಹತ್ರ ಟ್ಯೂಷನ್. ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂತಂದರೆ ನನ್ನ ಸ್ಟೂಡೆಂಟ್ಗೆ ನನ್ನ ಮಗಳು ಪಾಠ ಹೇಳಿಸ್ಕೊಳೋದು. ಅದಕ್ಕೆ ಸುರೇಬಾನು ಮತ್ತು ಅವಳು ಭಾಳ ಟ್ಯಾಲೆಂಟೆಡ್. ಒಂದ್ಸರಿ ನೆನಪಾಗ್ತಾ ಇದೆ, ಹೊರಟ್ಟಿ ಮತ್ತು HK ಪಾಟೀಲ್ ಅವ್ರ ಫಂಕ್ಷನಲ್ಲಿ ಇಂಥ ಇಷ್ಟೆಲ್ಲ ಏನೂ ಡೆವಲಪ್ಮೆಂಟ್ ಇರಲಿಲ್ಲ. ಹಳೇ ಶಾಲೆ, ಹಳೇ. ಅವಾಗ ಅವಳಿಗೆ ಎಷ್ಟು ಶಾಲೆ ಬಗ್ಗೆ ಹೆಮ್ಮೆ ಅಂತಂದರೆ, ಅದು ಅವಳು ನಮ್ಮ ಶಾಲೆ ಹೀಗಿದೆ, ಈ ಶಿಕ್ಷಕರು ಹೀಗಿದ್ದಾರೆ ಅಂಥೇಳಿ ತುಂಬ ಹೊಗಳಿ ಮಾತಾಡಿದ್ರು. ಅವಾಗ ಆಗ್ತಾನೆ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದು. ನಮ್ಮ ಭಾಳ ಟ್ಯಾಲೆಂಟೆಡ್ ಬುದಿಹಾಳ್ ಮೇಡಮ್ ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು, ಅಂಗುಲಿಮಾಲ. ಅದರಲ್ಲಿ ಯಾರು ಭಾರತಿ ಏನಾಗಿ ಬುದ್ಧ ಆಗಿದ್ದು, ಭಾರತಿ ಬುದ್ಧ ಆಗಿತ್ತು, ಅಂಗುಲಿಮಾಲ ಸುರೇಬಾನ್ ಆಗಿದ್ದು.
ಮತ್ತು ಇನ್ನೂ ಟೀಮ್ ತುಂಬ ಇತ್ತು, ಈಗ ನೆನಪಾಗ್ತಾ ಇಲ್ಲ ನನಗೆ. ಭಾಳ ಒಳ್ಳೆ ಚೆನ್ನಾಗಿ ಟ್ಯಾಲೆಂಟೆಡ್ ರಾಜ್ಯ ಮಟ್ಟದ ತನಕ ಹೋಗಿದ್ರಿ ಮಕ್ಕಳ, ನೀವು ನೆನಪೈತಿ. ಅಲ್ಲೆಲ್ಲ ಒಳ್ಳೆ ಪ್ರಶಸ್ತಿಯನ್ನು ತಗೊಂಡು ಒಳ್ಳೆ ನಾಟಕ ಅಂತೇಳಿ ಹೆಸರಾಗಿತ್ತು ಅಂತ ಒಂದು ಬ್ಯಾಚ್. ಹಾಗೆಲ್ಲ ನೀವೆಲ್ಲ ತುಂಬ ಟ್ಯಾಲೆಂಟೆಡ್ ಇದ್ರಿ, ಎಲ್ಲರಲ್ಲೂ ಒಂದು ಪ್ರತಿಭೆ ಇತ್ತು. ಡಾನ್ಸ್ ಎಷ್ಟು ಚಂದ, ಏನು ಹೇಳ್ಕೊಡ್ತೀವಿ ಡಾನ್ಸ್ ಅಲ್ವಾ ಮಕ್ಕಳೇ, ನೀವೆಲ್ಲ ನಿಮ್ಮ ಟೀಮ್ ಇತ್ತು. ತಪಸ್ಸು ಒಳ್ಳೆ ಗಾಯನ, ಆಮೇಲೆ ಯಾರು ಭಾರತಿ ಒಳ್ಳೆ ಟ್ಯಾಲೆಂಟೆಡ್. ಈಗೆಲ್ಲ ನೆನಪಾಗ್ತಾ ಇದೆ ಒಂದೊಂದಾಗಿ ಫ್ಲ್ಯಾಶ್ ಬ್ಯಾಕ್. ಆಮೇಲೆ ಬಾಯ್ಸ್ ಎಲ್ಲ ಸ್ಪೋರ್ಟ್ಸ್ನಲ್ಲಿ ತುಂಬ ಚೆನ್ನಾಗಿದ್ರು. ಆದರೆ ಹೋದ್ನಲ್ಲಿ ಅವಾಗಿಂದ ಸ್ವಲ್ಪ ಹಿಂದೆ ಆ ಬ್ಯಾಚ್ನ ನಾನು ನೆನಪಿದೆ. ಬೆಳ್ಳುಬ್ಬಿ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ, ಅವನು ತುಂಬ ಮಾತಾಡಿದ್ದ. ಅದಕ್ಕೆ ನಾನು ಬೆತ್ತ ತಗೊಂಡು ನನಗೆ, ಯಾಕಂದ್ರೆ ಹಿಂದೆಲ್ಲ ಬೆತ್ತಾನೆ ಕಟ್ಟಿಗೆ ಅಂತ ಇಲ್ಲ, ಬೆತ್ತ ಅಂತ ಇದೆ, ಹೊಡೆದಿದ್ದೆ ಅವನಿಗೆ. ಅವಾಗ ಅಳ್ಕೊಂತ ಹೋಗಿ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿದ್ದ ಅವನು. ಅವಾಗ ಏನು ನೀನು ತಪ್ಪ ಭಾಳ ಫೇವರೇಟ್ ಸ್ಟೂಡೆಂಟು ಉದಯಾನ್ ಮಾಡೋನಿಗೆ. ಅವಾಗ ಹೇಳಿದ್ರು ನೀನೇನು ಮಾಡಿದ್ದು ಅಂತ ಕೇಳಿದ್ರು. ಅವಾಗ ಇಲ್ಲ ಮಾತಾಡಿದ್ದೆ. ಅವಾಗ ಸರಿ ಮತ್ತೆ ಕನ್ವಿನ್ಸ್ ಮಾಡಿ ಇದು ಮಾಡಿದ್ದು. ಅವಾಗ ಬೆನ್ನು ತೆಗೆದು ತೋರಿಸಿದ್ದ ಅಲ್ಲೇ. ಮತ್ತೇನಂದ್ರೆ ಸಿಲೆಬಸ್ ಭಾಳ ಅದರಲ್ಲಿ ಟೈಮ್ ಸಿಗ್ತಿರ್ಲಿಲ್ಲ. ನಾನು ಫಸ್ಟ್ ಪೀರಿಯಡ್ ಕಳಿಸ್ಬಿಡ್ತಿದ್ರು. 179 ಸ್ಟೂಡೆಂಟ್ಸು ನನಗೆ ನೋಡಿದ್ರೆ ಪಾಠ ನನ್ನ ಸಿಲೆಬಸ್ ಮುಗಿಸ್ಬೇಕು ಅಂತ. ಅವಾಗ ನನಗೆ 3 ಜನ ಕ್ಲಾಸ್ ಟೀಚರ್ಸು ಒಬ್ಬೊಬ್ರು ಒಂದೊಂದು ದಿವಸ ಹೋಗಿ ಅಂತ. ನನಗೆ ಚಿಂಚೋಡಿ ಮಾಡೋ ಕ್ಲಾಸ್ ಇದೆ, ಅವತ್ತು ನನಗೆ ಕಳಿಸಿದ್ದಾರೆ. ಅಲ್ಲಿ ಹೋಗಿ ನನ್ನ ಪಾಠ ಇದೆ ಅಂತೇಳಿ ಒಂದು ದಿವಸ ಅಟೆಂಡೆನ್ಸು ಒಂದು ದಿವಸ ನಾನು ಹಾಕ್ತೀನಿ, ಒಂದು ದಿವಸ ನೀವು ಹಾಕಿ ಅಂತೇಳಿ ಬಿಟ್ಟು ಬಂದಿದ್ದೆ. ಅವರು ಹೋಗಿ ಬ್ಯಾಕ್ವರ್ಡ್ ಸರ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು, ನೋಡ್ರಿ ಮೇಡಮ್ ಅವರು ಕ್ಲಾಸ್ ತೊಗೊಂಡಿದ್ದಾರೆ, ಅಟೆಂಡೆನ್ಸು ತೊಗೊಂಡಿದ್ದೆ ಹಾಗೆ ಬಂದಿದ್ದಾರೆ ಅಂತ. ಅವ್ರೇನಂದ್ರೆ ದಿನಾನು ನೀನೇ ತೊಗೊಳ್ಬೇಕಮ್ಮ ಅಂತಂದ್ರು. ಸರ್ ಇಲ್ಲ ಸರ್ ದಿನಾನಂದ್ರೆ ನಾನು ದಿನಾನು ಅಟೆಂಡೆನ್ಸ್ ತೊಗೊಳೋದನ್ನ ಅರ್ಧ ಕ್ಲಾಸ್ ಹೊರಟೋಗುತ್ತಲ್ಲ ಅಂತ ನಾನು ನನಗೆ ಪಾಠ ಮಾಡಬೇಕು ಅಂತ. ಹೀಗೆ ಆ ಇನ್ಸಿಡೆಂಟ್ಸ್ ಎಲ್ಲ ಈಗ ನೆನಪು ಮಾಡ್ತಾ ಇದ್ರೆ ನನ್ನ ಮೆಲ್ಕ್ ಹಾಕ್ತಾ ಇದ್ರೆ ನೆನಪಾಯಿತು. ನೀವೆಲ್ಲ ಭಾಳ ಆದರೂ ಸಹಿತ ಭಾಳ ಚೆನ್ನಾಗಿ ಮಾಡಿದ್ರಿ. ಅವಾಗಿನ ಸಿಲೆಬಸ್ಸೇ ಹಾಗೆ ಸಾಲಿಡಾಗಿತ್ತು, ನಿಮಗೆ ಒಳ್ಳೆ ಎಜುಕೇಷನ್ ಒಳ್ಳೆ ಬೇಸಿಕ್ ಬಿದ್ದಿದೆ. ಈಗ ಆಗ ಕಂಪೇರ್ ಮಾಡಿ ನಾನೇ ಹೇಳ್ತೇನೆ, ಈಗಿನ ವಿದ್ಯಾರ್ಥಿಗಳಿಗೆ ನಿಮಗೆ ಕೊಟ್ಟಷ್ಟು ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಆ ರೀತಿ ಇದೆ ಅವ್ರಿಗೆ ವರ್ಕ್. ಒಂದೇನೋ ಹೇಳ್ತಿರ್ತೀವಿ, ಇನ್ನೊಂದು ಒತ್ತಡ ಬಂದ್ಬಿಟ್ಟು ಈ ರೀತಿ ಕಲಿಸಿ, ಈ ಒಂದು ಪರ್ಟಿಕ್ಯುಲರ್ಸ್ ಕೊಡ್ರಿ ಅಂತ. ಅವಾಗ ನಾವೇನಾಗ್ತೀವಿ, ಅದು ಕೊಡಬೇಕಲ್ಲ ರಿಸಲ್ಟು ಅಂತೇಳಿ ಓರಿಯೆಂಟೆಡ್ ಆಗ್ಬಿಡ್ತೀವಿ. ಹೇಳೋ ವಿಷಯಗಳು ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ. ಆಗ ಒಳ್ಳೆ ಟೀಮ್ ನಮ್ಮದು, ಈಗೂ ಒಳ್ಳೆ ಟೀಮ್ ಇದೆ. ಆದರೆ ಆ ಪರಿಸರಕ್ಕೊಳಗಾಗಿ ಚೇಂಜ್ ಆಗ್ತದೆ. ಮತ್ತು ಸಿಲೆಬಸ್ಸು ಸಿಸ್ಟಮು ಎಲ್ಲ ಚೇಂಜ್ ಆಗಿ ಆ ರೀತಿ ಆಗಿದೆ. ಆದರೆ ಒಂದು ಮಾತ್ರ ಹೇಳಬಲ್ಲೆ ಎದೆ ತಟ್ಟಿ, ನೀವು ಏನಿದ್ರಲ್ಲ 2006, 7, 10 ತನಕ ಇರೋ ವಿದ್ಯಾರ್ಥಿಗಳು ನಿಜವಾಗ್ಲೂ ಒಳ್ಳೆ ಭೌತಿಕ ಹಿನ್ನೆಲೆಯನ್ನು ಹೊಂದಿದವರು. ಆಗಿನ 10th ಈಗಿನ ಡಿಗ್ರಿಗೆ ಸಮ ಅಷ್ಟು ನಾಲೆಜ್ ಉಳ್ಳ ಸಿಲೆಬಸ್ಸನ್ನು ನೀವು ಪಡೆದಿದ್ದೀರಿ ಮಕ್ಕಳ. ಅದಕ್ಕೆ ಬಹಳ ಹೆಮ್ಮೆ, ನೀವೆಲ್ಲ ಒಳ್ಳೆಯ ನಾಗರಿಕರಾಗಿದ್ದೀರಿ. ಒಂದು ಎಲ್ಲರೂ ಹೇಳೋದು ಸ್ವಲ್ಪ ಭಾಳ ಕಷ್ಟ. ಸರ್ ಹೇಳಿದಾಗೆ ಗಂಡ ಬೇರುಂಡ ಹಾಗೆ ಹೇಗೆ 2 ತಲೆಗಳಿರುತ್ತೆ, ಹಾಗೆ ನಮ್ಮ ಮನಸ್ಸಿನಲ್ಲೂ 2 ವಿಚಾರಗಳಿರುತ್ತೆ. ಯಾವಾಗಲೂ ಒಂದು ಶಾರ್ಟ್ಕಟ್, ಒಂದು ಲಾಂಗ್. ಶಾರ್ಟ್ಕಟ್ ಯಾವಾಗಲೂ ಏನು ಹೇಳುತ್ತೆ, ಕೆಟ್ಟದನ್ನು ವಿಚಾರ ಮಾಡುತ್ತೆ, ಬೇಗ ಪ್ರತಿಫಲ ಬೇಕು ಅಂತ ಬಯಸುತ್ತೆ ಮಕ್ಕಳ. ಆದರೆ ಲಾಂಗ್ ರೂಟ್ ಹೇಳುತ್ತೆ, ಇಲ್ಲ ಕಷ್ಟ ಆದರೂ ಪರವಾಗಿಲ್ಲ, ಪ್ರಾಮಾಣಿಕ ದಾರಿಯನ್ನು ಹಿಡಿಯೋಣ ಅಂತಂತೇಳಿ. ಅದಕ್ಕೆ ಯಾವಾಗಲೂ ಪ್ರಾಮಾಣಿಕ ಹಾದಿಯನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿ. 2 ಮನಸ್ಸುಗಳು ವಿಚಾರ ಮಾಡಿದಾಗ ಸಡನ್ನಾಗಿ ಶಾರ್ಟ್ಕಟ್ನ ಹಿಡಿಬೇಡಿ. ಲಾಂಗ್ ರೂಟ್ ಆದರೂ ಪರವಾಗಿಲ್ಲ, ವಿಚಾರ ಮಾಡಿ ಸರಿಯಾದ ಹೆಜ್ಜೆಯನ್ನು ಇಡಿ. ಹೋಗೋದಕ್ಕೆ ಕಷ್ಟ, ಆದರೆ ಬೇಗನೆ ರೀಚ್ ಆಗ್ತೀರ. ನೀವು ಶಾರ್ಟ್ಕಟ್ ಅಂತ ಹೋದರೆ ಕಷ್ಟಗಳು ಅಡೆತಡೆ, ಆಮೇಲೆ ಸುಧಾರಿಸ್ಕೊಳ್ಳಲಾರ್ದಂತಹ ರೀತಿಯಲ್ಲಿ ಹೋಗಿ ಸಿಲ್ಕೊಂಡ್ಬಿಡ್ತೀವಿ ನಾವು. ಹಿಂದೆ ಹೋದರೆ ಮತ್ತೆ ಬರಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ಎಲ್ಲರನ್ನ ನಿಮ್ಮಂತೆ ಪ್ರೀತಿಸಿ, ಅವ್ರ ಸ್ಥಾನದಲ್ಲಿದ್ದರೆ ನಾನು ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯನ್ನೇ ಒಂದು ನಂದಗೋಕುಲ ಮಾಡಿಕೊಳ್ಳಿ. ನಿಮ್ಮ ನೆಗೆನಿ, ನಿಮ್ಮ ಹೆಂಡತಿ ಗೌರವಿಸ್ರಿ. ಫ್ಯೂಚರ್ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ವಿಚಾರಗಳ ಗೌರವಿಸಿದಾಗ ಅದು ನಿಮ್ಮ ಮನೆಯಲ್ಲಿ ಈ ಕಲಹ ಉಂಟಾಗಲ್ಲ. ಒಂದು ನೆನಪಾಗ್ತಾ ಇದೆ ಒಂದು ಕತೆ ನನಗೆ. ಇಬ್ಬರು ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಿದ್ರು, ಯಾವಾಗಲೂ ದಿನ ಬೆಳಗಾದರೆ ಜಗಳ. ಅವಾಗ ಭಾಳ ಬೇಸರ ಬಂತು. ಅವಳೇನು ಮಾಡಿದ್ಲು, ಗುಡಿಗೆ ಹೋದ್ಲು. ಅಲ್ಲೊಬ್ಬ ಸಾಧು ಕೂತ್ಕೊಂಡಿದ್ದ. ಸಾಧು ಹತ್ರ ಹೋದ್ರಂತೆ. ಹೋಗಿ, ಗುರುಗಳೇ ಏನು ಮಾಡಲಿ, ನಾನು ದಿನಾಲು ಗಂಡ ನನ್ನ ಕಡೆ ಜಗಳ ಮಾಡ್ತಾನೆ, ಒಂದು ದಿವಸನೂ ನನ್ನ ಹತ್ರ ಖುಷಿಯಾಗಿಲ್ಲ. ಅವಾಗ ಸಾಧು ಏನಂತಾನೆ, ನಿನಗೆ ನಾನು ಮಂತ್ರಿಸಿ ನೀರನ್ನು ಕೊಡ್ತೇನಮ್ಮ,
ಅದನ್ನು ನಿನ್ನ ಗಂಡ ಬಂದಮೇಲೆ ನೀನು ಬಾಯಲ್ಲಿ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀನು ಏನು ಉಗಿಲೇಬಾರ್ದು, ಅದನ್ನು ನುಂಗ್ಲೂಬಾರ್ದು, ಉಗಿಲೂಬಾರ್ದು. ಎಲ್ಲಿ ತನಕ ಅಂದರೆ ನೀನು ಮಲಗೋ ತನಕನೂ ಆ ರೀತಿ ಮಾಡಬೇಕು. ಸರಿ ಅಂತಂದ. ಆಯಿತು, ಗಂಡ ಬಂದ, ಅದನ್ನು ಚೆನ್ನಾಗಿ ಒಂದು ಭದ್ರವಾಗಿ ದೇವ್ರ ಮನೆಗೆ ಇಟ್ಲು. ಬಾಯಲ್ಲಿ ಗಂಡ ಬರ್ತಿದ್ದಾನೆ ಒಳಗಡೆ, ಕದ ತರ್ತಾನೆ, ತಕ್ಷಣ ಬಾಯಲ್ಲಿ ಹಾಕ್ಕೊಂಡು ಒಳಗಡೆ ಬಂದು ಏನಿದೆಲ್ಲ ಹೀಗೆ ಹಾಗೆ ಎಲ್ಲೊಂದು ಅಲ್ಲಿ ಬೀಸಾಡಿದ್ದೀವಿ, ಹಿಂಗೆ ಅಂತ ಪಾಯ್ಕೊಂಡು ಒಳಗೆ ಬಂದ. ಆಮೇಲೆ ಏನು ಮಾಡಿದ್ವಿ ಅಡುಗೆ? ಮಾಡಿದ್ದು ಹಾಕಿ ಇಂದ ಇವಳು ಏನು ಉತ್ತರ ಬಾಯಿ ಮಾತಾಡೋಕ್ಕೆ ಬರ್ತೀವಿ, ಸಿಟ್ಟು ನೋಡಿದ್ರೆ ಜಗ್ ಬರ್ತಾ ಇದೆ, ಮಾತಾಡಲಿಲ್ಲ. ಸರಿ, ಆಮೇಲೆ ಮನಸ್ಸಲ್ಲೇ ಬೈಕೊಂಡು ಸುಮ್ಮನಾದ್ದು. ಎಲ್ಲ ಊಟ ಮಾಡ್ದಾಗ ಕೈ ತೊಳ್ದ ಇಟ್ಟ, ಮಾಡ್ಕೊಂಡು ಆಯಿತು. ಅದನ್ನು ಇನ್ನೇನು ಮಲಗಬೇಕು, ಊಟಕ್ಕೂ ನುಂಗುದ್ಲು, ನಿದ್ದೆ ಹಾಕ್ಬಿಡ್ತು. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಬೆಳಗ್ಗೆನೂ ಹಾಕ್ಕೊಂಡಿದ್ದ ಅವ್ನು ಹೋಗೋ ತನಕ. ಸರಿ, ಬಾಯಲ್ಲಿ ಸ್ನಾನ ಮಾಡಿ ಹಾಕ್ಕೊಂಡು ಮತ್ತೆ ಅವ್ನು ಹೋಗೋ ತನಕನೂ ಅವ್ನು ಗೊಣಗಂಡ, ಇವಳು ಏನೂ ಹತ್ರ ಕೊಡಲಿಲ್ಲ. ಯಾಕಂದರೆ ಬಾಯಲ್ಲಿ ಇತ್ತಲ್ಲ ನೀರು, ನುಂಗಿದ್ರೆ ಮತ್ತೆ ಮನೆ ಶಾಂತಿ ಕದಡುತ್ತೆ, ಅವಳಿಗೂ ಮನೆ ಶಾಂತಿ ಬೇಕಾಗಿತ್ತು. ಸರಿ ಅಂತ ಹಾಗೆ ಒಂದು 15 ದಿವಸ ಆಯಿತು. ಗಂಡನಿಗೆ ಭಾಳ ಅನುಮಾನ ಬಂತು, ಯಾಕೆ ನನ್ನ ಹೆಂಡತಿ ಯಾವಾಗಲೂ ಜಗಳ ಕಾಯೋಳು, ಇಷ್ಟು ದಿವಸ ಆಯಿತು ಒಂದು ಉತ್ತರ ಕೊಡಲ್ಲ, ಉತ್ತರ ಕೊಡಲ್ಲ ನನಗೆ ಅಂತ ಅಂದ್ಕೊಂಡು ಅವನು ನಾನೊಬ್ಬನೇ ಯಾಕೆ ಬೈಬೇಕಪ್ಪ ಅಂದ್ಕೊಂಡು ಸುಮ್ಮನೆ ಬರ್ತಾನೆ. ಆಮೇಲೆ ನೋಡ್ತಾನೆ, ಪಾಪ ಅನಿಸುತ್ತೆ, ಪ್ರೀತಿಯಿಂದ ಮಾತಾಡ್ತಾನೆ, ಊಟ ಮಾಡ್ತಾನೆ, ಮತ್ತು ಪ್ರೀತಿಯಿಂದ ಮತ್ತೆ ಅವನಿಗೆ ಮನಸ್ಸು ಪರಿವರ್ತನೆ ಆಗ್ಬಿಡ್ತು. ಆಮೇಲೆ ಒಂದು ತಿಂಗಳಾಯಿತು, ಹೋದ್ಲವಳು. ಹೇಳ್ದ, ಸಾಧು ಕಡೆ ಹೋದ್ಲು. ಸಾಧು ಕಡೆ ನೀವು ಹೇಳಿ ತುಂಬ ವರ್ಕೌಟ್ ಆಗಿದೆ ನನಗೆ, ನಿಜವಾಗ್ಲೂ ನನ್ನ ಗಂಡ ಹಾದಿಗೆ ಬಂದುಬಿಟ್ಟಿದ್ದಾನೆ, ನಾನು ತುಂಬ ಪ್ರೀತಿಸ್ತಿದ್ದಾನೆ, ಈಗ ಒಂದು ನನಗೆ ಭಯ ಇಲ್ಲ, ಇನ್ನೊಂದು ತಿಂಗಳದು ಕೊಡಿ ಅಂತ. ಅವಾಗ ಅವನನ್ನ, ಹುಚ್ಚಮ್ಮ ನಾನೇನೂ ಕೊಟ್ಟಿಲ್ಲ, ಸಾದಾ ನೀರನ್ನು ಕೊಟ್ಟಿದ್ದೀನಿ, ಏನಿಲ್ಲ, ಅದ್ರಲ್ಲಿ ಸೀಕ್ರೆಟ್ ಇಷ್ಟೇ ಇತ್ತು. ಅವನು ಹೇಳಿದಾಗ ನೀನು ಎದುರುತ್ತರ ಕೊಡ್ತಾ ಇದ್ದೆ, ಜಗಳ ಬೆಳ್ಕೊಂತ ಹೋಗ್ತಾ ಇತ್ತು, ಅದ್ರಾಗ ಬಾಯಿಗೆ ಹಾಕೊಂಡಾಗ ನೀನು ಉತ್ತರ ಕೊಟ್ಟಿಲ್ಲ ಅಷ್ಟೇ. ಇದೇ ಸೀಕ್ರೆಟ್ ಆಫ್ ಲೈಫ್. ಒಬ್ಬರು ಮಾತಾಡಿದಾಗ ಇನ್ನೊಬ್ರು ಸೈಲೆಂಟ್ ಇರಬೇಕು ಅಷ್ಟೇ, ಆಮೇಲೆ ಅದು ಸಾಲ್ವ್ ಆಗುತ್ತೆ. ಸಿಟ್ಟು ಬಂದಾಗ ಒಬ್ಬರು ಕೂಗಾಡಿದ್ರೆ ಇನ್ನೊಬ್ರು ಸುಮ್ಮನೆ ಇರಬೇಕಷ್ಟೇ. ಸುಮ್ಮನೆ ಇರೋ ಅಂದರೆ ಒಳಗಿರೋ ಜಾತಿ ಅಲ್ಲ ಅವರು. ಅದಕ್ಕೆ ನೀರನ್ನು ಕೊಟ್ಟು ಮಾತಾಡ್ಕೊಟ್ಟು ಹೇಳಿದ್ದಮ್ಮ. ಹಾಗೆ ನಮ್ಮ ಜೀವನದಲ್ಲೂ ಇಂಥ ಬಹಳ ಪ್ರಸಂಗಗಳು ಬರುತ್ತೆ. ನಾವು ಇನ್ನೊಬ್ಬರ ಮೇಲೆ ದೂರ್ತೇವೆ, ಅವನು ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ನನ್ನ ಹೆಂಡತಿ ಹಂಗೆ ಮಾತಾಡ್ತಾಳೆ, ಹಿಂಗೆ ಮಾತಾಡ್ತಾಳೆ. ಅದಕ್ಕೆ ಕಾರಣ ಏನು? ಸ್ವಲ್ಪ ವಿಚಾರ ಮಾಡಿ. ಅದಕ್ಕೆ ಕಾರಣ ನಮ್ಮದು 1% ಇರುತ್ತೆ. 50% ಇಲ್ಲ ಅಂದರೆ ಒಂದು 10% ಆದರೂ ಗ್ಯಾರಂಟಿ. ಅದಕ್ಕೆ ಆ ರೇಖಕ್ಕೆ ಕಾರಣ ನಾವೇ ಆಗಿರ್ಬೋದು. ಅದಕ್ಕೆ ವಿದ್ಯಾರ್ಥಿಗಳೇ, ಅದು ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೆಯುತ್ತೆ. ನಮ್ಮ ಹೆಂಡತಿ ಜೊತೆ ನಾವು, ಯಾಕಂದರೆ ಸಮಾಜದಲ್ಲಿ ಬಹಳ ಡೈವರ್ಸ್ ಕೇಸ್ಗಳು ಆಗ್ತಿರೋದಿದೆ ಕಾರಣಕ್ಕೆ. ವಾದ ವಿವಾದ, ಒಂದು ಮಾತು 2 ಮಾತು, ಅತ್ತೆ ಜೊತೆ, ನಾದಿನಿ ಜೊತೆ, ನೆಗಣ್ಯರ ಜೊತೆ, ಎಲ್ಲರ ಜೊತೆ ಈ ಮಾತು ಮನೆ ಕೆಡಿಸ್ತದೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ, ಒಂದು ಮಾತು ಯಾರು ಏನು ಹೇಳಿದ್ರೆ ಸ್ವಲ್ಪ ಸಹನೆ ಇರಲಿ. ನೋಡಿ, ನೀವು ಈ ಮಂತ್ರ ಫಾಲೋ ಮಾಡಿರಿ, ಜಗಳಗಳು ಬರಲ್ಲ, ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ, ಒಳ್ಳೆ ಕುಟುಂಬಗಳ ನಿರ್ಮಾಣ ಆಗುತ್ತೆ. ಅಕ್ಕ ತಂಗಿಯರ ನಡುವೆ, ನಾದಿನಿ ಅತ್ತಿಗೆಯ ನಡುವೆ, ಅತ್ತೆ ಸೊಸೆಯಂದ್ರ ನಡುವೆ, ಹೆಂಡತಿ ಗಂಡನ ನಡುವೆ, ಅತ್ತೆ ಮಾವ, ಅತ್ತೆ ಸೊಸೆಯರ ನಡುವೆ, ಅಳಿಯ ಅತ್ತೆ, ಎಲ್ಲರ ಜೊತೆಯಲ್ಲಿ ಒಳ್ಳೆ ಸಂಬಂಧ ಏರ್ಪಡೋದಕ್ಕೆ ಒಂದು ಸಣ್ಣ ಕಾರಣಗಳು ಕಾರಣ ಆಗಿರುತ್ತೆ. ಅದನ್ನು ನೀವೇ ಸಂಭಾಳಿಸ್ಕೊಂಡು ಮಾಡಿ, ಅದು ಜೀವನದ ಸತ್ಯ. ಅದ್ರ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸುಮ್ಮನೆ ಇರೋಣ, ನಮ್ಮ ಮೈಗೆ ತೂತು ಬರಲ್ಲ, ತೂತು ಬೀಳಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡೆ, ಆಗ ಜೀವನ ಇದಾಗುತ್ತೆ. ಪ್ರಾಮಾಣಿಕ ಲಾಂಗ್ ರೂಟ್, ಶಾರ್ಟ್ಕಟ್ ರೂಟ್ ಬೇಡ, ಲಾಂಗ್ ರೂಟು ಪ್ರಾಮಾಣಿಕ ಹಾದಿಯನ್ನು ಹಿಡೀರಿ. ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲ ಅಂತಲ್ಲ, ಆದರೆ ಅದು ಒಳ್ಳೆ ನಮ್ಮ ಡೆಸ್ಟಿನಿಗೆ ತೊಗೊಂಡು ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲ ಈಗ ಮತ್ತೆ ಒಂದು 2006-07 ಬ್ಯಾಚ್ಗೆ ಬಂದು ನಮ್ಮೆಲ್ಲರ ಪ್ರವಚನ ಬಹಳ ಸಹನೆಯಿಂದ ಕೇಳಿದ್ದೀರಿ. ಬಹಳ ಒಳ್ಳೆಯ ಒಂದು ಇದನ್ನು ನಿರ್ಮಾಣ ಮಾಡಿದ್ದೀರಿ, ನಮಗೆಲ್ಲ ಆಧರಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ನೀವೆಲ್ಲ ಜೊತೆಗೂಡಿದ್ದೀರಿ, ನಿಮ್ಮ ಭಾವನೆಗಳ ಹಂಚಿಕೆ ಆಗಿದೆ. ಇಂಥ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿ, ಇಂಥ ಸಿಚುವೇಶನ್ನ ನಿರ್ಮಾಣ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು, ಹೃತ್ಪೂರ್ವಕ ಅಭಿನಂದನೆಗಳು. ಹೀಗೆ ಆವಾಗವಾಗ ಭೇಟಿ ಆಗ್ತೀರಿ, ಬಹಳ ಈಗ ಆದ ನಂತರ ನಾನು ಶಿರಟ್ಟಿಗೆ ವರ್ಗವಾಗಿ ಹೋದೆ. ಅಲ್ಲಿಂದ ಆಮೇಲೆ ಮುಧೋಳಕ್ಕೆ ಆಯಿತು ನನ್ನ ಟ್ರಾನ್ಸ್ಫರ್, ಕಡ್ಡಾಯ ವರ್ಗಾವಣೆಯಲ್ಲಿ.
ಆನಂತರ ಅಡವಿ ಸೋಮಾಪುರಕ್ಕೆ ಬಂದೆ. ಅಡವಿ ಸೋಮಾಪುರದಿಂದ ಆಮೇಲೆ ಹೆಡ್ ಮಾಸ್ಟರ್ ಆಗಿ ನನಗೆ ಪ್ರಮೋಷನ್ ಆಯಿತು. ಅಲ್ಲಿ 1 ವರ್ಷ 2 ತಿಂಗಳ ಕಾಲ ಮುಗಿಸಿ ಈ ಮಾರ್ಚ್ 31ಕ್ಕೆ ನಾನು ನನ್ನ ಸರ್ವಿಸನ್ನು ಮುಗಿಸಿದ್ದೀನಿ. ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ, ಎಲ್ಲರ ಹಾರೈಕೆಯಿಂದ ನನಗೆ ಯಾವ ಶುಗರು ಆಗಲಿ BP ಆಗಲಿ ಏನೂ ಇಲ್ಲ, ಸುಸೂತ್ರವಾಗಿ ಮುಗಿಸಿದ್ದೇನೆ. ತಮ್ಮೆಲ್ಲ ಹಾರೈಕೆಗಳು ಇಲ್ಲಿ ನಮಗೂ ನಿಮ್ಮ ಜೊತೆಗೆ ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲಿ ಆ್ಯಡ್ ಮಾಡಿಕೊಳ್ಳಿ. ಹಾಗೆ ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ನಿರಂತರ ಟಚ್ನಲ್ಲಿ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.